ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಟಾಟಿ ಚಿಪ್ಸ್ ಮಾಡ್ತಾಯಿದ್ದೀನಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಎಲ್ಲ ಬಟಾಟಿನ ನೀರಿಗೆ ಹಾಕಿ ಈ ಥರ ಸ್ವಚ್ಛದಾಗಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಮಣ್ಣೆಲ್ಲ ಹತ್ತಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ನೀಟಾಗಿ ತೊಳಿಬೇಕು. ಇದೆಲ್ಲ ತೊಳೆದಾದ್ಮೇಲೆ ನಾನು ಇದನ್ನು ಚೆನ್ನಾಗಿ ಒರೆಸಿ ಈ ಥರ ಸ್ಲೈಸ್ ಆಗಿ ಚಿಪ್ಸ್ನ ಮಾಡ್ಕೋತಾ ಇದ್ದೀನಿ. ಈ ಥರ ಚಿಪ್ಸ್ ಮಾಡಿಕೊಂಡ್ರೆ ಇದನ್ನು ವರ್ಷವಿಡೀ ಸ್ಟೋರ್ ಮಾಡಿಕೊಂಡು ನಾವು ಫ್ರೈ ಮಾಡಿಕೊಂಡು ತಿನ್ಬೋದು. ನಾನು 5ರಿಂದ 6 kg ಅಷ್ಟು ಚಿಪ್ಸ್ ಮಾಡಿದ್ದೀನಿ. ಈ ಥರ ಎಲ್ಲ ಸ್ಲೈಸ್ ಮಾಡಿಕೊಂಡು ನೀವು ನೀರಿಗೆ ಹಾಕಿ 2ರಿಂದ 3 ನೀರೊಳಗೆಲ್ಲ ಇದನ್ನು ಕ್ಲೀನಾಗಿ ತೊಳಿಬೇಕು. ತೆಳ್ಳಗಾಗಿ ಸ್ಲೈಸ್ ಮಾಡ್ಕೋಬೇಕು. ನಾನು ಈ ಥರ ಎಲ್ಲ ಬುಟ್ಟಿಗೆ ಹಾಕಿ ಇದನ್ನು 2ರಿಂದ 3 ನೀರಿಗೆಲ್ಲ ತೊಳೆದು ಈ ಥರ ನೈಟೆಲ್ಲ ಇಟ್ಟಿದ್ದೆ. ಇದನ್ನು ಇವಾಗ ನೀರು ಕುದಿಯಲು ಇಟ್ಟಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈ ಥರ ನೀರಿಂದ ತೆಗೆದು ಒಂದು ಕುದಿ ಬಂದ ನಂತರ ಆ ಬೋಗಾನಿಗೆ ಈ ಥರ ಹಾಕಿ ಮುಚ್ಚಳವನ್ನು ಮುಚ್ಚಿ ಒಂದು ಕುದಿ ಬರೋವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಜಾಸ್ತಿ ಬಾಯ್ಲ್ ಮಾಡಬಾರ್ದು, ಒಂದೇ ಕುದಿ ಬಾಯ್ಲ್ ಬರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಆಗಲಿಲ್ಲ ಅಂದರೆ ಅದು ಇನ್ನೂ ಬಾಯ್ಲ್ ಆಗಿಲ್ಲ ಅಂತ ಅರ್ಥ. ಇವಾಗ ಈ ಥರ ಒಂದೇ ಕುದಿ ಬಂದಿದೆ, ಇವಾಗ ಆಗಿದೆ. ಜಾಸ್ತಿ ಬಾಯ್ಲ್ ಆದರೆ ಹಿಟ್ಟಿಟ್ಟಾಗಿಬಿಡುತ್ತೆ. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ಈ ಥರ ಎಲ್ಲ ಬಟಾಟಿನ ನಾನು ತೆಗಿತಾ ಇದ್ದೀನಿ. ಇವಾಗ ಇದನ್ನು ಬಿಸಿಲಿಗೆ ಒಣಗಲು ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ಒಂದೊಂದಾಗಿ ಸ್ಲೈಸ್ನ ಬಿಸಿಲಿಗೆ ಆರಲು ಹಾಕಬೇಕು. ನಾನು 2 ದಿನ ಇದನ್ನು ಒಣಗಿಸಿದ್ದೆ. ಈ ಥರ ಫುಲ್ ಡ್ರೈ ಆಗಿ ಒಣಗಿದೆ. ಇವಾಗ ನಾನು ಇದನ್ನು ಫ್ರೈ ಮಾಡ್ಕೋತೀನಿ. ಈಗ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದನ್ನು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಚಿಪ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಬಟಾಟಿ ಚಿಪ್ಸ್ ದೊಡ್ಡವರಿಂದ ಸಣ್ಣವರವರೆಗೂ ಎಲ್ಲರಿಗೂ ಇಷ್ಟವಾಗುವಂಥ ಚಿಪ್ಸ್ ಆಗಿದೆ. ಮನೆಯಲ್ಲಿ ಮಾಡ್ಕೊಂಡು ಈ ಥರ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ಫ್ರೈ ಮಾಡ್ಕೊಂಡು ಇದನ್ನು ತಿನ್ಬೋದು. ತುಂಬ ಈಸಿಯಾಗಿಯೂ ಇದನ್ನು ಮಾಡ್ಕೋಬೋದು.
ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚಿಪ್ಸ್ ಬಂದಿದೆ. ಈ ಥರ ರೆಡಿಯಾಗಿದೆ. ಥ್ಯಾಂಕ್ ಯು.